ಇರೋ ಮನೇಲಿ ಏನ್ ಕೆಲ್ಸ ಮಾಡ್ತೀವಿ ಅಂತಾನೆ ಮರ್ತೋಗ್ತಿದ್ವು. ಆಚೆ ಹೋಗಿ ಬ್ಲಾಗ್ ಮಾಡೋದು ನನ್ಗಂತೂ ತುಂಬಾ ಎಡ್ವರ್ಟ್ ಆಗೋಯ್ತು. 2 ಕೇಕ್ ಆಗೋಯ್ತು ನಮ್ಮ ಮನೇಲಿ. ಆದ್ರೆ ಎಡ್ವರ್ಟ್ ಫುಲ್ ಹುಳಿ ಇತ್ತು, ಅವ್ನಿಗೆ ಕುಡಿಯಕ್ ಆಗಿದ್ದಿಲ್ಲ. ಅದಕ್ಕೆ ಅವರಪ್ಪ ಇಲ್ಲ ಏಕೆ ಈ ತರ ಪಾತ್ರೆ ನನ್ನ ಹತ್ರ ಇದ್ದಿಲ್ಲ. ಸೊ ಚೆನ್ನಾಗಿದೆ, ನಮ್ಗೆ ಆ ಟೇಸ್ಟ್ ಇಷ್ಟ ಆಗಿಲ್ಲ. ಒಳಗಡೆ ಎಲ್ಲ ಫುಲ್ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ರು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಇವತ್ತಿನ ಈ ಬ್ಲಾಗ್ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಬರ್ಡೇ ದಿವಸ ತೆಗ್ದಿರೋ ಬ್ಲಾಗ್ ಆಗಿರುತ್ತೆ. ಸೊ ನಾವು ಫಸ್ಟು ಎಲ್ಲೋ ಹೋಗೋಣ ಆಚೆ ಬೇರೆ ಕಡೆ ಅಂತ ಪ್ಲಾನ್ ಮಾಡ್ಕೊಂಡಿದ್ರಿ. ಬಟ್ ಆ ಪ್ಲಾನ್ ವರ್ಕೌಟ್ ಆಗಿಲ್ಲ. ಬಿಕಾಸ್ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ವರ್ಕ್ ಇತ್ತು ಈವ್ನಿಂಗ್ ಅಂದ್ಬಿಟ್ಟು ಹೋಗೋಕ್ಕಾಗಿದ್ದಿಲ್ಲ. ಸೊ ಇಲ್ಲೇ ಸ್ವಲ್ಪ ಸುತ್ತಾಡ್ಕೊಂಡ್ ಬರೋಣ ಅಂತ ಆಚೆ ಬಂದ್ರಿ. ಹಾಗೆ ಫಸ್ಟ್ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕೆಲಸ ಇತ್ತು. ಸೊ ಅಲ್ಲಿ ವೇಟ್ ಮಾಡ್ತಾ ಇದ್ರಿ ನಾನು ನನ್ನ ಮಗ ಸ್ವಲ್ಪ ಹೊತ್ತು. ಆಮೇಲೆ ನೆಕ್ಸ್ಟ್ ನಾವು ಕಮ್ಮನಹಳ್ಳಿಗೆ ಹೋದ್ರಿ. ಇಲ್ಲಿ ಒಂದು ಬಟ್ಟೆ ಶಾಪ್ ಇತ್ತು. ಸೊ ಇಲ್ಲಿಗೆ ಹೋಗೋಣ ಅನ್ಕೊಂಡ್ರಿ. ಆಲ್ರೆಡಿ ಒಂದ್ಸತಿ ಹೋಗಿದ್ರಿ, ಆದ್ರೆ ಇನ್ನೊಂದ್ಸತಿ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರಿ. ಬಟ್ ಅಂಗಡಿ ಕ್ಲೋಸ್ ಬೇರೆ ಆಗ್ಬಿಟ್ಟಿತ್ತು. ಇನ್ನೇನ್ ಮಾಡೋಣ ಅಂದ್ಬಿಟ್ಟು ಜ್ಯೂಸ್ ಕುಡಿಯೋಣ ಅಟ್ಲೀಸ್ಟ್ ಅಂದ್ಬಿಟ್ಟು ಜ್ಯೂಸ್ ಅಂಗಡಿಗೆ ಹೋದ್ರಿ. ಫಸ್ಟ್ ನನ್ನ ಮಗನ್ಗೆ ಅಂತ ಆರೆಂಜ್ ಜ್ಯೂಸ್ ಹೇಳೋಣ ಅಂತ ಹೋದೆ. ಆದ್ರೆ ಅಲ್ಲಿ ಆರೆಂಜ್ ಜ್ಯೂಸ್ ಇದ್ದಿಲ್ಲ, ಮೂಸಂಬಿ ಜ್ಯೂಸ್ ಇತ್ತು. ಅವನು ಯಾಕೆ ಮೂಸಂಬಿದ ಅಂತ ಕೇಳ್ದ ಅಂದ್ರೆ ಬಿಕಾಸ್ ಫಸ್ಟ್ ಅವ್ರು ಮೂಸಂಬಿ ಜ್ಯೂಸ್ ಕೊಟ್ಟಿದ್ರಲ್ಲ, ಅದು ಫುಲ್ ಹುಳಿ ಇತ್ತು, ಅವ್ನಿಗೆ ಕುಡಿಯಕ್ ಆಗಿದ್ದಿಲ್ಲ. ಅದಕ್ಕೆ ಅವರಪ್ಪ ವಾಟರ್ ಮಿಲನ್ ಜ್ಯೂಸ್ ತಗೊಂಡಿದ್ರು, ಅದನ್ನ ಕುಡಿಸ್ತಾ ಇದ್ರು. ಅದಕ್ಕೆ ಅವ್ನ ಕೇಳ್ದ. ನೆಕ್ಸ್ಟ್ ನಾನ್ ಬಟರ್ ಫ್ರೂಟ್ ಕುಡ್ದೆ ಜ್ಯೂಸು, ಅದನ್ನ ಅವ್ನಿಗೆ ಇಷ್ಟ ಆಯ್ತು, ಅದನ್ನ ಕುಡ್ದ ಅವನು. ಹಾಗೆ ನೆಕ್ಸ್ಟ್ ಇನ್ನೇನು ಶಾಪ್ ಮಾಡ್ಬೇಕಾಯ್ತು ಬಟ್ಟೆ ಅಂದ್ಬಿಟ್ಟು. ಇನ್ನೇನು ಮಾಡೋಕ್ಕಾಗಲ್ಲ, ಲಾಸ್ಟ್ ಆಪ್ಷನ್ ನಮ್ ವಿಶಾಲ್ ಮಾರ್ಟೆ ಇರೋದು ಅಂತ ಅಲ್ಲಿ ಹೋದ್ರಿ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ. ನನ್ಗಂತೂ ಇದು ಫಸ್ಟ್ ಎಕ್ಸ್ಪೀರಿಯನ್ಸು, ಅದು ಆಚೆ ಹೋಗಿ ಬ್ಲಾಗ್ ಮಾಡೋದು. ನನ್ಗಂತೂ ತುಂಬಾ ಭಯ ಆಗ್ತಾ ಇತ್ತು. ಯಾರೇನಂತಾರೋ, ಅಯ್ಯೋ ಏನ್ ಅನ್ಕೊಳ್ತಾರೋ, ಅವ್ರು ನೋಡಿದ್ರೆ ಏನೋ ಹಂಗೆ ಅಂತೇನೋ ಥಾಟ್ಸ್ ತಲೆಯಲ್ಲಿ ಬರ್ತಾ ಇತ್ತು. ಫಸ್ಟ್ ಟೈಮ್ ಅಲ್ಲ, ಸ್ವಲ್ಪ ಭಯ ಆಗ್ತಾ ಇತ್ತು. ಹಾಗೂ ಈಗ ಏನೋ ಬ್ಯಾಲೆನ್ಸ್ ಮಾಡ್ಕೊಂಡು ವಿಡಿಯೋ ಅಲ್ಲೋ ಇಲ್ಲೋ ಸ್ವಲ್ಪ ತಗೊಂಡು ಹೇಗೋ ಆಯ್ತು. ಹಾಗೆ ನನ್ನ ಹಸ್ಬೆಂಡ್ ಬಟ್ಟೆ ಪರ್ಚೇಸ್ ಮಾಡ್ತಾ ಇದ್ರು, ಶಾಪ್ ಮಾಡ್ತಾ ಇದ್ರು. ಆಮೇಲೆ ಟ್ರಯಲ್ ರೂಮ್ಗೆ ಹೋಗಿ ಚೆನ್ನಾಗಿದೆ ಅಂತ ಕೇಳ್ತಾ ಇದ್ರು. ನಾವು ಅಯ್ಯೋ ಹಿಂಗೆ ಆದ್ರೆ ಟೈಮ್ ವೇಸ್ಟ್ ಹೋಗ್ತದೆ, ಒಬ್ಬೊಬ್ರು ಒಂದೊಂದ್ ಕಡೆ ಹೋಗ್ಬೇಕು ಅಂದ್ಬಿಟ್ಟು ನಾನು ಇನ್ನೊಂದ್ ಸೆಕ್ಷನ್ಗೆ ಹೋದೆ. ನನ್ನ ತಮ್ಮನ್ಗೆ ಒಂದು ವಾಟರ್ ಬಾಟಲ್ ಬೇಕಾಗಿತ್ತು. ಸೊ ನಾ ಅವನ್ಗೆ ಫೋಟೋ ವಿಡಿಯೋ ಎಲ್ಲ ಮಾಡಿ ಕಳಿಸ್ತಾ ಇದ್ದೆ. ಈ ವಾಟರ್ ಬಾಟಲ್ ಓಕೆನಾ, ಅದು ಇದು ಅಂತ ಎಲ್ಲ ವಿಡಿಯೋ ಮಾಡಿ ಕಳಿಸ್ತಾ ಇದ್ದೆ. ಹಾಗೆ ನನ್ನ ಮಗನ್ಗೆ ಕೂಡ ಒಂದು ಟಿಫನ್ ಬಾಕ್ಸ್ ಬೇಕಾಗಿತ್ತು. ಮೇನ್ ಆಗಿ ಅದನ್ನ ನೋಡಕ್ಕೆ ನಾನು ವಿಶಾಲ್ ಮಾಡ್ಕೋದೆ. ನನ್ನ ಮೈಂಡಲ್ಲಿ ಇದ್ದಿದ್ದೆ ಬೇರೆ ತರ ಟಿಫನ್ ಬಾಕ್ಸು, ಬಟ್ ಅಲ್ಲಿದ್ದಿದ್ದೆ ಬೇರೆ. ಈ ತರ ಟಿಫನ್ ಬಾಕ್ಸ್ ಆಲ್ರೆಡಿ ಅವನ ಹತ್ರ ಇದೆ, ಅದು ಮುರಿದೋಗೈತೆ ಅಂತಾನೆ ನಾನು 3 ಡಿವಿಷನ್ದು ತಗೊಳ್ಳೋಣ ಅಂತ ಬಂದೆ ಇಲ್ಲಿ. ನನ್ನ ಮಗ ಅಂತೂ ಎಲ್ಲಾರು ಹೋದ್ರೆ ತಿನ್ನಕ್ಕೆ ಏನಾರು ಬೇಕು ಅಂತ ನೋಡ್ತಾನೆ, ಇಲ್ಲಾಂದ್ರೆ ಅವನ ಆ ಜಾಗ ಬಿಟ್ಟೇ ಬರೋದಿಲ್ಲ. ಬಾರೋ ಟೈಮ್ ಆಯ್ತು, ಬಾ ಬೇಗ, ಪಪ್ಪ ಕಾಯ್ತೈತೆ ಕೆಳಗಡೆ. ಅವನೇನೇ ಮಾಡಿದ್ರು ಆ ಬಿಸ್ಕೆಟ್ ಜಾಗ ಬಿಟ್ಟು ಬರ್ತಾನೆ ಇದ್ದಿಲ್ಲ. ಸೊ ನಾನು ಲಾಸ್ಟ್ ಏನಂದೆ ಅಂದ್ರೆ ನೀನ್ ಇಲ್ಲೇ ಇರು, ನಾನು ಒಬ್ನೇ ಇರು ಅಂತ ಎದುರಿಸ್ಬಿಟ್ಟೆ. ಆಮೇಲೆ ಲಾಸ್ಟ್ಗೆ ಬರೀಲಿ ಒಂದು ಹೈಡ್ ಅಂಡ್ ಸೀಕ್ ಬಿಸ್ಕೆಟ್ ಎತ್ಕೊಂಡು ಬೇಗ ಬಂದ್ಬಿಟ್ಟ ಓಡಿ. ಆಮೇಲೆ ಅವರಪ್ಪ ಇನ್ನೂ ಕೆಳಗಡೆ ಶಾಪ್ ಮಾಡ್ತಾ ಇದ್ರು. ನಾನು ಕಿಡ್ಸ್ ಸೆಕ್ಷನ್ಗೆ ಹೋಗೋಣ, ಏನಾದ್ರು ಹೊಸ ಕಲೆಕ್ಷನ್ ಬಂದೈತ ಅಂತ ನೋಡೋಣ ಅಂತ ಹೋದೆ. ಆದ್ರೆ ಅವ್ನಿಗೆ ಆಲ್ರೆಡಿ ನಮ್ಮ ಆನಿವರ್ಸರಿ ದಿವಸ ಅವ್ನಿಗೆ ಎಷ್ಟೋ ಬಟ್ಟೆನೂ ತಗೊಂಡಿದ್ರು. ಸುಮ್ನೆ ಬೇಡ ಇವಾಗ ಯಾಕೆ ಅಂತ ಅಂದ್ಬಿಟ್ಟು ಸುಮ್ನೆ ಆದೆ. ಏಕೆ ನೋಡಿ ಅವ್ರ ಪಪ್ಪ ಹೀರೋ ಅಂತೆ, ಯಾಕಂದ್ರೆ ಅಲ್ಲಿ ಫುಲ್ ಜಾಮ್ ಆಗ್ಬಿಟ್ಟಿತ್ತು. ಸೊ ಅವರಪ್ಪ ಸೈಡ್ ಅಲ್ಲಿ ಬೇಗ ಸ್ಪೀಡಾಗಿ ಬಂದ್ಬಿಟ್ರ. ಅದಕ್ಕೋಸ್ಕರ ಈಗ ಹೇಳ್ತಾ ಇದ್ದ ಅವ್ನು ಐಸ್ ಕ್ರೀಮ್ ಬೇಕು ಅಂತ ಆಟ ಬೇರೆ ಮಾಡ್ತಾ ಇದ್ದ. ನಾನು ಅಲ್ಲಿ ಕೊಡ್ಸ್ತೀನಿ ಅಂತ ಕನ್ವಿನ್ಸ್ ಮಾಡಿದೆ. ಹಾಗೆ ಅವನ್ಗೆ ಸಡನ್ ಆಗಿ ಅವರು ಸರ್ವರ್ ಅವರು ಒಂದು ಸಪ್ರೇಟ್ ಪ್ಲೇಟ್ ತಂದು ಕೊಟ್ಬಿಟ್ರ. ಅವನ್ಗೆ ಸಪ್ರೇಟ್ ಪ್ಲೇಟ್ ಅಂತ ತುಂಬಾನೇ ಖುಷಿ ಆಗೋಯ್ತು. ಸೊ ಅಲ್ಲೇ ಅವನು ಐಸ್ ಕ್ರೀಮ್ದು ಟಾಪಿಕ್ ಮರ್ತೋಗ್ಬಿಟ್ಟ. ಅಷ್ಟರಲ್ಲಿ ನಾವು ಫುಡ್ ಆರ್ಡರ್ ಮಾಡಿರೋ ಎಲ್ಲ ಫುಡ್ ಕೂಡ ಬಂತು. ನಾವು ಬರೀ ಇಬ್ಬರೇ ತಾನೇ ಜಾಸ್ತಿ. ನನ್ನ ಮಗ ಅಂತೂ ಏನು ತಿನ್ನೋದಿಲ್ಲ, ಸ್ವಲ್ಪನೇ ತಿನ್ನೋದು. ಸೊ ಸ್ವಲ್ಪನೇ ಆರ್ಡರ್ ಮಾಡಿದ್ರಿ, ಏನು ಆರ್ಡರ್ ಮಾಡಕ್ ಹೋಗಿಲ್ಲ. ಒಂದು ಬಿರಿಯಾನಿ, ಒಂದು ಬಟರ್ ನಾನ್ ಅಷ್ಟೇ ಆರ್ಡರ್ ಮಾಡಿದ್ದು, ಗ್ರೇವಿ ಅಷ್ಟೇ ಮಾಡಿ ತಿನ್ಕೊಂಡು ಮನೆಗೆ ಹೊರಡೋಣ ಅಂತ ಹೋಗ್ತಾ ಇದ್ರಿ. ನನ್ನ ಹಸ್ಬೆಂಡ್ ಬೇರೆ ಈವ್ನಿಂಗ್ ಕೆಲಸ ಇದೆ ಅಂತ ಇದ್ರಲ್ಲ, ಅದಕ್ಕೆ ಜಾಸ್ತಿ ನಾವೆಲ್ಲೂ ಹೋಗಕ್ಕಾಗಿಲ್ಲ. ನನ್ನ ಹಸ್ಬೆಂಡ್ಗಂತೂ ಈ ಬರ್ಡೇ ಸೆಲೆಬ್ರೇಷನ್ ಇದೆಲ್ಲ ಸೆಲೆಬ್ರೇಷನೇ ಬರಲ್ಲ ಅವ್ರಿಗೆ. ನಾನು ಮದ್ವೆಗಿಂತ ಮುಂಚೆನೂ 1 ಸತಿನೋ 2 ಸತಿ ಸೆಲೆಬ್ರೇಟ್ ಮಾಡಿದ್ದೆ ಸರ್ಪ್ರೈಸ್ ಆಗಿ. ಮದ್ವೆ ಆದ್ಮೇಲೆನು ಲಾಸ್ಟ್ ವರ್ಷ ಗಂಟನು ಸರ್ಪ್ರೈಸ್ ಅಂತ ಮಾಡ್ತಾ ಇದೆ.
ಆದ್ರೆ ಈ ವರ್ಷ ಅವ್ರೇನು ಬೇಡ ಸುಮ್ನೆ ಯಾವಾಗ್ಲೂ ಬೋರು ಅಂತಂದ್ರು. ಆದ್ರೆ ನನ್ನ ಮನ್ಸ್ ಮಾತ್ರ ತಡೆದಿಲ್ಲ, ಅಟ್ಲೀಸ್ಟ್ ಒಂದ್ ಕೇಕಾರು ಕಟ್ ಮಾಡ್ಸೋಣ ಅಂತ ಅನ್ಕೊಂಡೆ. ಸೊ ಅವ್ರು ಸ್ವಲ್ಪ ಕೆಲ್ಸ ಇದೆ ಅಂತ ಈ ಕಡೆ ಹೋದ್ರು. ಅಷ್ಟ್ರಲ್ಲಿ ನಾನು ನನ್ ಮಗ ಇಬ್ರು ಗಾಡಿಲಿ ಬಂದು ಬೇಕ್ರಿಗೆ ಹೋಗಿ ಒಂದ್ ಕೇಕ್ ತಗೊಂಬರೋಣ ಅಂತ ನಾನು ನನ್ ಮಗ ಕೂಡ ಹೋಗಿ ಕೇಕ್ ಎಲ್ಲ ತಗೊಂಡು ಮನೆಗ್ ಬಂದ್ಮೇಲೆ ನಾನ್ ಸ್ವಲ್ಪ ಹೊತ್ತು ಕೇಕ್ ತಂದಾದ್ಮೇಲೆ ನನ್ ತಮ್ಮ ಅಷ್ಟ್ರಲ್ಲಿ ಜಿಮ್ ಕೂಡ ಮುಗಿಸ್ಕೊಂಡ್ ಬಂದೆ. ಅವನ್ ಕೈಯಲ್ಲಿ ನೋಡಿದ್ರೆ ಇನ್ನೊಂದ್ ಕೇಕ್ ಇದೆ ಆಲ್ರೆಡಿ. ನಾನು ಅಯ್ಯೋ ನಾನ್ ತಂದಿದ್ದೀನಲ್ಲೋ, ನೀನ್ ಯಾಕೋ ತರಕ್ ಹೋದೆ ಅಂತ ಹೇಳ್ದೆ. ಆದ್ರೆ ಅವ್ನ್ ಗೊತ್ತಿದ್ದಿಲ್ಲ ನಾನ್ ಕೇಕ್ ತರ್ತೀನಿ ಅಂತ, ನನ್ ಗೊತ್ತಿದ್ದಿಲ್ಲ ಅವ್ನ್ ಕೇಕ್ ತರ್ತಾನಂತ. ಸೊ ಏನು ಮಾಡಕ್ಕಾಗಲ್ಲ, ಇದೊಂದು ಎಡ್ವರ್ಟ್ ಆಗೋಯ್ತು. 2 ಕೇಕ್ ಆಗೋಯ್ತು ನಮ್ಮ ಮನೇಲಿ. ಆದ್ರೆ ಎಡ್ವರ್ಟ್ ನಮ್ಗೇನು ಪ್ರಾಬ್ಲಮ್ ಆಗಿಲ್ಲ. ಹಾಗೆ ಈಗ ಬ್ಯಾಲೆನ್ಸ್ ಆಗೋಯ್ತು. ಬಿಕಾಸ್ 19th ನನ್ನ ಹಸ್ಬೆಂಡ್ ಬರ್ಡೇ ಆಗಿದ್ರೆ 20th ನಮ್ಮ ಅಮ್ಮನ ಬರ್ಡೇ ಆಗಿತ್ತು. ಸೊ ಹೀಗೆ ನಮ್ಗೆ ಹೇಗೋ ಬ್ಯಾಲೆನ್ಸ್ ಕೂಡ ಆಗೋಯ್ತು, ಏನು ಪ್ರಾಬ್ಲಮ್ ಆಗಿಲ್ಲ. ಹೇಗಿದ್ರು 20th ಇನ್ನೊಂದು ಕೇಕ್ ತಂದು ಕಟ್ ಮಾಡಿಸ್ಬೇಕಾಗಿತ್ತು ಅಮ್ಮನ ಬರ್ಡೇಗೆ. ಬಟ್ ಹೇಗಿದ್ರು ಇವಾಗ 2 ಕೇಕ್ ಇದೆಯಲ್ಲ, ಇದನ್ನೇ ಮಾಡೋಣ ಅಂತ ಹೇಗೋ ಸೊ ಆಯ್ತು, ಪ್ರಾಬ್ಲಮ್ ಸಾಲ್ವ್. ನಾನು ಇನ್ನೊಂದು ಏನ್ ಗೊತ್ತಾ ಎಡ್ವರ್ಟ್ ಮಾಡಿದ್ದೀನಿ ಇಲ್ಲಿ. ನಾನು ಸುಸ್ತಾಗಿ ಬಂದೈತೆ, ಆಚೆ ಬಂದು ಯಾರ್ ಗಾಡಿ ತಕೊಂಡು ದೂರ ಹೋಗ್ತಾರೆ ಕೇಕ್ ತರಕ್ಕೆ ಅನ್ಬಿಟ್ಟು ನಾನು ಇಲ್ಲೇ ನಮ್ಮ ಏರಿಯಾ ಪಕ್ಕದಲ್ಲಿರೋ ಒಂದು ಬೇಕ್ರಿಗೆ ಹೋಗ್ಬಿಟ್ಟು ಕೇಕ್ ತಂದ್ಬಿಟ್ಟೆ. ಆ ಕೇಕ್ ಏನ್ ಚೆನ್ನಾಗಿದ್ದಿಲ್ಲ ಅಂತ ಇಲ್ಲ, ಆದ್ರೆ ನಮ್ಗೆ ಆ ಟೇಸ್ಟ್ ಇಷ್ಟ ಆಗಿಲ್ಲ. ಒಳಗಡೆ ಎಲ್ಲ ಫುಲ್ ಐಸ್ ತರ ಇತ್ತು. ಸೊ ನಮ್ಗೊಂಥರ ಇಷ್ಟ ಆಗಿಲ್ಲ ಕೇಕು. ನಾವ್ ಯಾವಾಗ್ಲೂ ಅಷ್ಟೇ, ನಮ್ಮ ಮನೇಲಿ ಏನಾದ್ರು ಸೆಲೆಬ್ರೇಷನ್ ಏನಾದ್ರು ಕೇಕ್ ಮಾಡಿದ್ರೆ ನಾವು ಹೇಳೋದೆ TC ಪಲ್ಲಲ್ಲಿರೋ ಟೆಂಡರ್ ಕೇಕ್ ಅಲ್ಲಿ ಹೇಳೋದು. ಒಂದ್ಸತಿ ನಮ್ಮ ಅಪ್ಪ ಅಮ್ಮ ಆನಿವರ್ಸರಿ ಕೂಡ ಅಲ್ಲೇ ಹೇಳಿದ್ರಿ ಕೇಕು. ನಾನೇ ಆ ಕೇಕ್ನ ಅರ್ಧ ತಿಂದು ಖಾಲಿ ಮಾಡ್ಬಿಟ್ಟಿದ್ದೆ. ಆದ್ರೆ ಈ ಕೇಕ್ ಅಂತೂ ನಮ್ಗೆ ತಿನ್ನಕ್ಕೆ ಆಗಿಲ್ಲ, ಸಕ್ಕರೆ ಜಾಸ್ತಿ ಇತ್ತು. ಹಾಗೆ ಸ್ವಲ್ಪ ಒಳಗಡೆ ಐಸ್ ಆಗಿತ್ತು, ಟೇಸ್ಟ್ ಕೂಡ ಅಷ್ಟಕ್ಕಷ್ಟೇ ಇತ್ತು. ಅಯ್ಯೋ ಏನಾಗೋಯ್ತು ಅಂತ ನನ್ನ ಮೈಂಡಲ್ಲಿ ಇಷ್ಟ ಮಾಡಿ ಇಷ್ಟೆಲ್ಲ ಆಗಿತ್ತಲ್ಲ ಹಿಂಗೆ ಅಂದ್ಬಿಟ್ಟು ಸ್ವಲ್ಪ ಬೇಜಾರು ಕೂಡ ಆಯ್ತು. ಏನು ಮಾಡೋಕ್ಕಾಗಲ್ಲ, ಆಗುತ್ತೆ ಈ ಥರ. ಹಾಗೆ ಅಯ್ಯೋ ಎಲ್ಲ ಕೇಕ್ ಬರ್ಡೇ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದೆ, ಏನು ಗ್ರ್ಯಾಂಡ್ ಆಗಿ ಮಾಡಕ್ ಹೋಗಿಲ್ಲ. ಅವ್ರಿಗಂತೂ ಸೆಲೆಬ್ರೇಷನ್ ಅಂದ್ರೇನೆ ಇಷ್ಟ ಇಲ್ಲ. ಸೊ ಹಾಗೆ ಕೇಕ್ ಕಟ್ ಮಾಡಿಸ್ದೆ. ನನ್ನ ಮಗ ಅಂತೂ ಫುಲ್ ನಿದ್ದೆ ಮೂಡಲ್ಲಿದ್ದ. ಅವ್ರಪ್ಪ ಬಾ ಕೇಕ್ ಕಟ್ ಮಾಡೋಣ ಅಂತ ಅಂದ್ರೂ ಬರ್ತಾ ಇದ್ದಿಲ್ಲ. ಇವಾಗ ನೋಡಿ ಕೇಕ್ ಕಟ್ ಮಾಡ್ಬಿಟ್ಟು ಕೈ ಕೊಟ್ರೆ, ನನಗೆ ತಿನ್ಸು ಅಂತ ಅವ್ರಪ್ಪ ಕೊಟ್ರೆ ಅವನೇ ತಿನ್ಕೋಬಿಟ್ಟ. ಆಮೇಲೆ ತಿರ್ಗಾ ಅದಕ್ಕೆ ಅವ್ರಪ್ಪ ಇನ್ನೊಂದ್ಸತಿ ಕೇಕ್ ಕೊಟ್ರು ತಿನ್ಸು ಅಂತ. ಆಗೋ ಈಗ ಅವನು ತಿನ್ಸ್ದ ಕೇಕ್. ತಿನ್ಸ್ಬಿಟ್ಟ ತಕ್ಷಣ ಹೋಗಿ ಮಲ್ಕೊಂಡ. ಅವ್ನು ಫುಲ್ಲು ನಿದ್ದೆ ಮೂಡಲಿದ್ದ, ನಿದ್ದೆ ಮಾಡ್ತಾ ಇದ್ದ. ನಾನು ಅವ್ನು ಕೇಕ್ ಕಟ್ಟಿಂಗ್ ಅಂದ್ರೆ ಆಸೆ ಅಲ್ಲ ಅಂದ್ಬಿಟ್ಟು ಎದಳ್ಸ್ಬಿಟ್ಟು ಕರ್ಕೊಂಬಂದೆ. ಕೇಕ್ ತಿನ್ಸ್ಬಿಟ್ಟು ಹಾಗೆ ಮಲ್ಕೊಂಡೇ ಬಿಟ್ಟ. ಓಕೆ, ಹಾಗೆ ಹೇಳಿದ್ರಲ್ಲ ಸ್ವಲ್ಪ ಶಾಪಿಂಗ್ ಮಾಡಿದ್ರಿ ವಿಶಾಲ್ ಮಾರ್ಟ್ ಅಲ್ಲಿ ಅಂತ. ಸೊ ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡ್ತಾ ಇದ್ರು. ಸೊ ಅದೇ ಗ್ಯಾಪಲ್ಲಿ ನಾನು ಹೋಗಿ ನನ್ಗೊಂದು ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡ್ಕೊಂಬಂದೆ. ಅರೆ ಈ ಸತಿ ನನ್ನ ಮಗನಿಗೆ ಏನು ತಗೊಂಡಿಲ್ಲ. ಲಾಸ್ಟ್ ಟೈಮ್ ನಮ್ಮ ಆನಿವರ್ಸರಿ ದಿವಸನೇ ಅವ್ನಿಗೆ ಶರ್ಟು, ಪ್ಯಾಂಟು, ಟಿ ಶರ್ಟ್ ಎಲ್ಲ ತಗೋಬಿಟ್ಟಿದ್ರಿ. ಸೊ ಅವ್ನಿಗೆ ಏನು ಮಾಡಕ್ ಹೋಗಿಲ್ಲ, ನಾನು ತಗೊಂಡಿದ್ದೆಲ್ಲ ಆಕ್ಚುಲಿ ಆನಿವರ್ಸರಿ ದಿವಸ. ಸೊ ಈ ಸತಿ ತಗೊಳ್ಳೋಣ ಅಂತ ಹೋದೆ. ಸೊ ನನ್ನ ಹಸ್ಬೆಂಡು ಒಂದು 3 ಟಿ ಶರ್ಟ್ಸ್ ಏನೋ ಇಸ್ಕೊಂಡ್ರು. 3 ಟಿ ಶರ್ಟ್ಸು 3 ಅಲ್ಲ ಸಾರಿ 4 ಟಿ ಶರ್ಟ್ಸ್ ಇಸ್ಕೊಂಡಿದ್ದಾರೆ. ಅವ್ರೇನು ಜಾಸ್ತಿ ತೋರ್ಸೋದು ಬೇಡ ಬ್ರೀಫಾಗಿ ಇದೆಲ್ಲ. ಹಾಗೆ ಒಂದು ಜೀನ್ಸ್ ಪ್ಯಾಂಟ್ ಇಸ್ಕೊಂಡಿದ್ದಾರೆ. ಸೊ ಅವ್ರದಷ್ಟೇ. ಹಾಗೆ ನನ್ನ ತಮ್ಮ ಒಂದು ಈ ಥರದ್ದು ಒಂದು ಬಾಟ್ಲು ಬೇಕು ಅಂತ ಕೇಳ್ತಾ ಇದ್ದ. ಸೊ ಅವನಿಗೆ ವಿಡಿಯೋ ಮಾಡಿ ಕಳಿಸ್ದೆ, ಫೋಟೋ ಎಲ್ಲ ತೆಗ್ದು ಕಳಿಸ್ದೆ, ಈ ಥರ ಇದೆ ಓಕೆನಾ ಅಂತ. ಸೊ ತಗೊಂಬ ಅಂದ. ಇದೊಂಥರ ಫೈಬರ್ ಮೆಟೀರಿಯಲ್ ವಾಟರ್ ಬಾಟ್ಲು. ಎಷ್ಟಾಯಿತು ಅಂದರೆ ಇದಕ್ಕೆ 250 ಆಯಿತು. 249 ಇದೆ, 249 ಆಗೈತೆ. ಇದೊಂದು ಬಾಟ್ಲು ಇಸ್ಕೊಂಡ್ವಿ. ಹಾಗೆ ನನ್ನ ಮಗ ಹೋದ್ರೆ ಬಿಡೋದಿಲ್ಲ, ಏನಾದ್ರು ತಿನ್ನಕ್ಕೆ ಸ್ನ್ಯಾಕ್ಸ್ ಬೇಕು. ಒಂದು ಐಡನ್ಸಿಗೆ ಕೂಡ ಬಿಸ್ಕೆಟ್ ಇಸ್ಕೊಂಡ್ರಿ. ಅದರಲ್ಲಿ ಅರ್ಧ ಓಪನ್ ಮಾಡಿ ಒಂದು ತಿಂದು ಇವಾಗ ಇಲ್ಲಿ ಸೈಡಲ್ಲಿ ಕೂತವನೆ. ಸಾಕು ಇವತ್ತಿಗೆ ಅಂದ್ಬಿಟ್ಟು ಸುಮ್ಮನೆ ಇರಿಸಿದ್ದೀನಿ. ಬಿಸ್ಕೆಟ್ಗಳು ಜಾಸ್ತಿ ಆಗಿಬಿಡೈತೆ, ಅವಾಯ್ಡ್ ಮಾಡಬೇಕು ಅಂದ್ಕೊಳ್ತೀನಿ, ಆಗೋದೇ ಇಲ್ಲ. ಸೊ ನನಗೆ ಬರ್ತೀನಿ ಇವಾಗ ನಾನೇನು ಇಸ್ಕೊಂಡೆ ಅಂತ. ನಾನು ಒಂದು 4 ಟೀ ಶರ್ಟ್ ಇಸ್ಕೊಂಡೆ. ಹಾಗೆ ಒಂದು 3 ಟಾಪ್ ಇಸ್ಕೊಂಡೆ. ಹಾಗೆ 1-2 ನೈಟ್ ಪ್ಯಾಂಟ್ ಕೂಡ ಇಸ್ಕೊಂಡೆ. ಸೊ ಇದೊಂದು ಟೀ ಶರ್ಟ್ ಇಸ್ಕೊಂಡಿದ್ದೀನಿ. ಈ ಥರ ಪ್ಯಾಟ್ರನಲ್ಲಿ ನನ್ನ ಹತ್ರ ಇದ್ದಿಲ್ಲ. ಸೊ ಚೆನ್ನಾಗಿದೆ, ಅಫೋರ್ಡಬಲ್ ಎಲ್ಲ ಪ್ರೈಸು ಮಾತ್ರ ಚೆನ್ನಾಗಿದೆ. ಇದೊಂದು ಟಿ ಶರ್ಟು, ಇದೊಂದು ಲಾಂಗ್ ಟಿ ಶರ್ಟ್. ಇದೊಂದು ಟಿ ಶರ್ಟ್ ಇಸ್ಕೊಂಡಿದ್ದೀನಿ, ಲಾಂಗ್ ಆಗಿದೆ. ಅದೊಂದು ಟಿ ಶರ್ಟು. ಹಾಗೆ ಕಂಫರ್ಟಬಲ್ ಅಂದರೆ ಟಿ ಶರ್ಟೇ ಅಲ್ಲ ಎಲ್ಲರಿಗೂ, ಅದು ಗರ್ಲ್ಸ್ಗೆ ಎಲ್ಲ ಟಿ ಶರ್ಟೇ ಕಂಫರ್ಟಬಲ್. ಇದೊಂದು ಟಿ ಶರ್ಟ್ ಇಸ್ಕೊಂಡೆ. ಹಾಗೆ ಲಾಸ್ಟ್ ಇದೊಂದು ಟಿ ಶರ್ಟ್ ಇಸ್ಕೊಂಡೆ ನನಗೋಸ್ಕರ. ಓಕೆ,
ಒಂದು 4 ಟಿ ಶರ್ಟು ಹಾಗೆ ಟಾಪ್ಸ್ ಇಸ್ಕೊಂಡ್ರೆ ಯಾವ್ದಾದ್ರು ಲೆಗ್ಗಿನ್ಸ್ ಇಲ್ಲ ಪ್ಯಾಂಟ್ ಏನಾದ್ರು ಮ್ಯಾಚಿಂಗ್ ಮಾಡ್ಕೋಬಹುದು ಅಂತ ಬರೀ ಟಾಪ್ಸ್ ಇಸ್ಕೊಂಡೆ. ಟಾಪ್ಸ್ ಕೂಡ ಅಷ್ಟೇ ಅಫೋರ್ಡಬಲ್ ಆಗಿದೆ ಪ್ರೈಸ್. ಸೊ ಅದಕ್ಕೆ ಒಂದು 3 ಟಾಪ್ ಇಸ್ಕೊಂಡೆ. ಇದೊಂದು ಟಾಪ್ ಇಸ್ಕೊಂಡೆ, ರೆಡ್ ಕಲರ್, ರೆಡ್ ಟೊಮೆಟೊ ರೆಡ್ ತರ ಕಲರ್ ಇದೊಂದು ಟಾಪು. ಹಾಗೆ ಈ ಪಿಂಕ್ ಕಲರ್ ಒಂದು ಟಾಪು, ಪಿಂಕ್ ಕಲರ್ ಇದು. ಹಾಗೆ ಇನ್ನೊಂದು ನೇರ್ಲೆ ಕಲರ್ ಪರ್ಪಲ್ ಟೈಪ್ ಅಲ್ಲಿ ಇದೆ ಕಲರು. ಇದೊಂದು ಟಾಪ್ ಇಸ್ಕೊಂಡೆ. ಸಾಕು, ಕಮ್ಮಿ ಇದ್ರಲ್ಲಿ ಮನೇಲಿ ಹತ್ರ ಹಾಕೋಗೋದಿಲ್ಲ. ಸಡನ್ ಆಗಿ ಎಲ್ಲ ಆಚೆ ಹೋಗ್ಬೇಕಂದಾಗ ಒಂದು ಲೆಗ್ಗಿನ್ಸ್ ಹಾಕೊಂಡು ಒಂದು ಜೀನ್ಸ್ ಪ್ಯಾಂಟ್ ಏನಾರು ಹಾಕೊಂಡು ಟಾಪ್ ಹಾಕೊಂಡು ಹೋಗ್ಬೋದು ಅಂತೆಲ್ಲ ಇಸ್ಕೊಂಡೆ. ಆಗ ಒಂದೆರಡು ನೈಟ್ ಪ್ಯಾಂಟ್ ಕೂಡ ಇಸ್ಕೊಂಡೆ. ಈ ಬ್ಲೂ ಕಲರ್ ಒಂದು ನೈಟ್ ಪ್ಯಾಂಟು, ಇದೊಂದು, ಹಾಗೆ ಇದೊಂದು ಪರ್ಪಲ್ ಕಲರ್. ಸೊ ಅಷ್ಟೇ, ಏನು ಮಾಡಿಲ್ಲ. ಹಾಗೆ ನನ್ನ ಮಗನ್ಗೆ ಒಂದು ಬಾಕ್ಸ್ ಇಸ್ಕೋಬೇಕು ಅಂತ ಹೋದೆ. ಆದ್ರೆ ನಾನು ಒಂದು 3 ಡಿವಿಷನ್ ಇರೋ ಬಾಕ್ಸ್ ನೋಡೋಣ ಅಂತ ಹೋದೆ, ಬಟ್ ಸಿಕ್ಕಿಲ್ಲ ನನಗೆ. ಸದ್ಯಕ್ಕೆ ಒಂದು ಚಿಕ್ಕ ಬರ್ತಾನೆ ಇಲ್ಲ. ಇಷ್ಟು ಏನೋ ಟೈಟ್ ಆಗಿರ್ತೀನಿಪ್ಪ. ಓಕೆ, ಇಷ್ಟು ಚಿಕ್ಕದಾಗಿರೋ ಒಂದು ಬಾಕ್ಸ್ ತಗೊಂಡಿದ್ದೀನಿ ಸದ್ಯಕ್ಕೆ ಇರ್ಲಿ ಅಂತ. ಅದಿತ್ತು ಸ್ಟೀಲು ಸ್ವಲ್ಪ ತುಂಬಾ ದೊಡ್ಡದಾಗೋಯ್ತು. ಸದ್ಯಕ್ಕೆ ಇರ್ಲಿ, ಆನ್ಲೈನಲ್ಲಿ ಬುಕ್ ಮಾಡೋ ಅಂತ ಅಂದ್ಬಿಟ್ಟು ಒಂದು ತಗೊಂಡಿದ್ದೀನಿ. ಇನ್ನೊಂದು ಚಿಕ್ಕದಿತ್ತು, ಅದೆಲ್ಲೋ ಕಳ್ದೋಗ್ಬಿಟ್ಟೈತೆ, ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಇರ್ಲಿ, ಇದನ್ನು ಪರವಾಗಿಲ್ಲ ಪ್ರೈಸ್ ಎಲ್ಲ. ಅಷ್ಟೇ ನಾವು ಶಾಪಿಂಗ್ ಮಾಡಿದ್ದೀನಿ. ಇಲ್ಲ ಬಿಲ್ಲು ಎಷ್ಟಾಯ್ತು ಅಂತ ಜಾಬಲ್ಲಿದೆ ಅಷ್ಟಕ್ಕೆ. ನಂದು ಜಾಸ್ತಿ ಆಗಿಲ್ಲ, ನಮ್ಮ ಮನೆಯವ್ರಿಗೆ ಜೀನ್ಸ್ ಪ್ಯಾಂಟ್ ಎಲ್ಲ ಇಸ್ಕೊಂಡ್ರಲ್ಲ ಜಾಸ್ತಿ ಆಯ್ತು ಅನ್ಸುತ್ತೆ. ಬಿಲ್ಲು ಜಾಬಲ್ಲೇ ಇಟ್ಕೊಂಡಿದ್ದೀನಿ ನಾನು, ಅಲ್ಲಿ ನೋಡಿಲ್ಲ ಎಷ್ಟು ಅಂತ. ಓಕೆ, 3000 ಎಷ್ಟು 449 ಏನೋ ಆಗೈತೆ. ಆಯ್ತು, ಬೇರೆ ಕಡೆ ಹೋಗಿದ್ರೆ ಇನ್ನೂ ಜಾಸ್ತಿ ಆಗ್ತಿತ್ತು. ಇಟ್ಸ್ ಓಕೆ. ಅವ್ರಿಗೆ 4 ಟಿ ಶರ್ಟ್ ಆಗೈತೆ, ಒಂದು ಜೀನ್ಸ್ ಪ್ಯಾಂಟ್ ಆಗೈತೆ. ನನ್ನ ಮಗ ಏನು ಶಾಪಿಂಗ್ ಮಾಡಿಲ್ಲ. ಎಲ್ಲ ನೋಡಿ, ಕುಂಕುಮ ಎಲ್ಲ ಬೆಳಿಗ್ಗೆ ಅವ್ರ ಅಪ್ಪನ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದ, ಓಡೆ ಎಲ್ಲ ಹಣೆಗೆಲ್ಲ ಬಿಟ್ಕೊಂಡು ನೋಡಿ. ಇವಾಗ ಮುಖ ಹೋಗಿ ತೊಳಿಬೇಕು. ಹಾಗೆ ಒಂದು ಎಡವಟ್ಟು ಕೂಡ ಮಾಡ್ಬಿಟ್ಟಿದ್ದೀನಿ. ಏನಂದ್ರೆ, ನಾನು ಸಪ್ರೇಟಾಗಿ ಒಂದು ಕೇಕ್ ತಂದ್ಬಿಟ್ಟಿದ್ದೀನಿ ನನ್ನ ಹಸ್ಬೆಂಡ್ ಬರ್ಡೇಗೆ ಅಂತ. ನನ್ನ ತಮ್ಮ ಅವ್ನು ಜಿಮ್ ಮುಗಿಸ್ಕೊಂಡು ಹಂಗೆ ಬರುವಾಗ ಇನ್ನೊಂದು ಕೇಕ್ ತಂದ್ಬಿಟ್ಟಿದ್ದಾನೆ. ನಾನು ಅವ್ನಿಗೆ ಹೇಳಿಲ್ಲ ಕೇಕ್ ತರ್ತೀನಿ ಅಂತ, ಆಮೇಲೆ ಅವನು ನನ್ಗೆ ಹೇಳಿಲ್ಲ ಕೇಕ್ ತರ್ತಾನಂತ. ಸೊ ಇವಾಗ 2 ಕೇಕ್ ಇದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಏನಂದ್ರೆ, ಇನ್ನೊಂದು ನಮ್ಗೆ ಪ್ಲಸ್ ಪಾಯಿಂಟ್ ಅಂದ್ರೆ, ಇವತ್ತು 19th ನನ್ನ ಹಸ್ಬೆಂಡ್ ಬರ್ಡೇ, ಹಾಗೆ ನಾಳೆ 20th ನಮ್ಮ ಅಮ್ಮನ ಬರ್ಡೇ. ಸೊ ಬ್ಯಾಲೆನ್ಸ್ ಆಗೋಯ್ತು. ನಾಳೆ ಕೇಕ್ ತರಬೇಕಾಗಿತ್ತು, ಶೇಕ್ ಆಗ್ತಾಯಿತ್ತು. ಸುಮ್ಮನೆ ಕುತ್ಕೋ, ನಾಳೆ ಕೇಕ್ ಇದನ್ನಲ್ಲ, ಅವನು ಏನಾರು ಮಾತಾಡೋದನ್ನೇ ಬಂದ್ಬಿಡ್ತಾನೆ. ಕೇಕ್ ತರಬೇಕಾಯ್ತು ಅಮ್ಮನಿಗೆ ಬರ್ಡೇಗೆ. ಸೊ ಅದಕ್ಕೆ ಅದನ್ನೇ ಕಟ್ ಮಾಡಿಸ್ಬಿಡೋಣ. ಅಮ್ಮ ಬೆಳಗ್ಗೆನೆ ಎದ್ದಿಲ್ಲ ಅಂದ್ರೆ ಇವಾಗ ಸಾಯಂಕಾಲ ಹಸ್ಬೆಂಡ್ ಕಟ್ ಮಾಡಿಸ್ತೀನಲ್ಲ, ಅವಾಗ ಕಟ್ ಮಾಡ್ಸೋಣ ಕೇಕ್ ಅನ್ಕೊಂಡು ಇದೀನಿ. ಸೊ ಆಲ್ರೆಡಿ ಆ ಕೇಕ್ ಕಟಿಂಗ್ ಬ್ಲಾಗ್ ನೋಡ್ಕೊಂಡ್ ಬಂದಿರ್ತೀರಾ. ಸೊ ಇದು ಆಯ್ತು, ಕೊಡ್ತೀನಿ, 1 ನಿಮಿಷ ಮಾತಾಡ್ಬಿಟ್ಟು ಕೊಡ್ತೀನಿ ಇರು. ಕೇಕ್ ಕಟಿಂಗ್ ಬ್ಲಾಗ್ ನೋಡ್ಕೊಂಡ್ ಬಂದಿರ್ತೀರಾ. ನಾವು ಆಗ ಪ್ಲಾನ್ ಮಾಡ್ಕೊಂಡಿದೀನಿ. ಅದಾದ್ಮೇಲೆ ಇದು ಎಂಡಿಂಗ್ ಬ್ಲಾಗ್ ಮಾಡ್ಬಿಡೋಣ ಎಂಡನ ಅಂತ. ಇದೆಲ್ಲ ಬಂದು ತೋರಿಸ್ದೆ. ಹೋಗಿ ಇವಾಗ ಸಾಯಂಕಾಲ ಕೇಕ್ ಕಟಿಂಗ್ ಮಾಡಬೇಕು. ಸೊ ಅಷ್ಟೇ ಆಗಿರುತ್ತೆ ಈ ಬ್ಲಾಗು. ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಚಿಲ್ಪಲ್ ಬಿದೋಗ್ತಂಗೆಲ್ಲ ಹೋಗ್ಬೇಡ, ನನ್ನ ವಿಡಿಯೋ ಮಾಡಕ್ಕೆ ಬಿಡುವ. ನಾನು ಇಲ್ಲಿ ಕುತ್ಕೋಬೇಡ 1 ನಿಮಿಷ. ಈ ಮಕ್ಳು ಇರೋ ಮನೇಲಿ ಏನ್ ಕೆಲ್ಸ ಮಾಡ್ತೀವಿ ಅಂತಾನೂ ಮರ್ತೋಗ್ತೀವಿ. ಏನ್ ಮುಂದೆ ಮಾತಾಡ್ಬೇಕು, ಆ ಜಾಗಕ್ಕೆ ಹೋಗಿ ಏನ್ ವಸ್ತು ತರ್ಬೇಕಂತನೂ ಮರ್ತೋಗ್ಬಿಡ್ತೀವಿ ಒಂದೊಂದ್ಸತಿ. ಏನ್ ಮಾಡೋದು, ಅಷ್ಟು ಅದೇ ಮಧ್ಯ ಇಂಟರಪ್ಟ್ ಆಗ್ತಾರೆ ಇವರು. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ, ಆಗ್ಲೇಬೇಕಲ್ಲ ಲೈಫಲ್ಲಿ. ಸೊ ನನ್ನ ಪ್ರಕಾರ ಈ ಬ್ಲಾಗ್ ನಿಮ್ಗೆ ಸ್ವಲ್ಪ ಆದ್ರೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಅಷ್ಟಾಗಿರುತ್ತೆ ಇವತ್ತಿನ ಈ ಬ್ಲಾಗ್. ಹಸ್ಬೆಂಡ್ ಬರ್ಡೇ, ಹಾಗೆ ಸ್ವಲ್ಪ ಶಾಪಿಂಗು, ಹಾಗೆ ಸ್ವಲ್ಪ ಲಂಚ್ ಡೇಟ್ ಇತ್ತು. ನಾವು 3 ಜನ ಹೋಗಿದ್ರೆ ಅಷ್ಟೇ ಇತ್ತು ಇವತ್ತಿನ ಬ್ಲಾಗು. ಹಾಗೆ ನನ್ನ ಬ್ಲಾಗ್ಸ್ ಎಲ್ಲ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ತುಂಬಾ 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 ಥ್ಯಾಂಕ್ಸ್. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾನೆ ನನ್ನ ಬ್ಲಾಗ್ಸ್ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ಇನ್ನೂ ತುಂಬ 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 ಖುಷಿ ಆಗುತ್ತೆ. ಸೊ ನಾನು ಜಾಸ್ತಿ ಮಾತಾಡೋಕೆ ಬಿಡಲ್ಲ, ಇನ್ನೂ ತುಂಬ ಡಿಸ್ಟರ್ಬ್ ಮಾಡ್ತಿದ್ದೇನೆ. ನಾನು ಇನ್ನೇನೇನೋ ಮಾತಾಡಬೇಕು ಅಂತ ಬಂದೆ. ಇನ್ನು ನನ್ನ ಮಗ ಆಚೆ ಬಿಟ್ಟರೆ ಅಲ್ಲಿ TV ನೋಡ್ತಾನೆ, ಇಲ್ಲ ಅಮ್ಮ ಬೇರೆ ಮಲಗಿದ್ದಾರೆ.
ಡಿಸ್ಟರ್ಬ್ ಆಗುತ್ತೆ ಅಂತ ರೂಮ್ ಬಂದು ಲಾಕ್ ಮಾಡ್ಕೊಂಡೆ. ಇಷ್ಟೆಲ್ಲ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ, ಏನೋ ಮಾಡೋಕ್ಕಾಗಲ್ಲ. ಓಕೆ, ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಅಷ್ಟೇ ಆಗಿರುತ್ತೆ ಇವತ್ತಿನ ಈ ವ್ಲಾಗ್, ನನ್ನ ಹಸ್ಬೆಂಡ್ ಬರ್ಡೇ ವ್ಲಾಗ್. ಇನ್ನು ನೆಕ್ಸ್ಟ್ ಯಾವ ಥರ ವ್ಲಾಗ್ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಏನಾಗುತ್ತೆ ಫ್ಲೋ ಅಲ್ಲಿ ಆ ವ್ಲಾಗ್ನ ತಕೊಂಡು ಹೋಗ್ತಾ ಇದ್ದೀನಿ. ಏನೇನು ಬರುತ್ತೆ ಮುಂದೆ ಅಂತ ನನಗೂ ಗೊತ್ತಿಲ್ಲ. ಅದನ್ನು ಸ್ವಲ್ಪ ಆದ್ರೂ ನೀವು ಎಂಜಾಯ್ ಮಾಡ್ತಾ ಇದ್ರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ಅಲ್ಲಿ. ಸೊ ಇಷ್ಟ ಆಯ್ತು ಇವತ್ತಿನ ವ್ಲಾಗು ಅಂತ ಏನಾದ್ರು ಕಮೆಂಟ್ ಮಾಡಿ, 2 ನಿಮಿಷ 2 ಮಿನಿಟ್ಸ್ ಅಂತ ಕಮೆಂಟ್ ಮಾಡಿ. ಅವಾಗ ನನಗಿನ್ನೂ ಸ್ವಲ್ಪ ಖುಷಿ ಆಗುತ್ತೆ. ಕಮೆಂಟ್ ನೋಡ್ತಾ ಇದ್ದಾರೆ, ಕಮೆಂಟ್ ಮಾಡಿದ್ದಾರೆ ಅಂತ. ಸೊ ಕಮೆಂಟ್ ಮಾಡೋದು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಒಂದು ಲೈಕ್ ಕೂಡ ಕೊಡಿ. ಅವಾಗ ನನಗಿನ್ನೂ ಡಬಲ್ ಪವರ್ ಬರುತ್ತೆ ವ್ಲಾಗ್ ಮಾಡೋಕ್ಕೆ. ಸೊ ಅಷ್ಟಾಗಿರುತ್ತೆ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಬಾಯ್. ಚಿನ್ನಪ್ಪ ಬಾಯ್ ಮಾಡ್ಬಿಡು, ಇಲ್ಲ ಹತ್ರ ಬಂದು ಬಾಯ್ ಮಾಡು, ಬಾಯ್.